1,10,00,000 ಮೌಲ್ಯದ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ಚಾಮರಾಜನಗರದಲ್ಲಿ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. 1,10,00,000 ಮೌಲ್ಯದ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. 221 ಕೆಜಿ ಗಾಂಜಾ ವಶಕ್ಕೆ ಪಡೆದ ಪೊಲೀಸರು ಪ್ಲೈವುಡ್ ಶೀಟ್ಗಳ ನಡುವೆ ಗಾಂಜಾ ಸಾಗಾಟ ಮಾಡಲಾಗ್ತಾ ಇತ್ತು. 4 ಚೀಲದಲ್ಲಿ ಅಡಗಿಸಿಟ್ಟಿದ್ದ 221 ಕೆಜಿ ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿದೆ. ಕ್ಯಾಂಟರ್ ಅನ್ನ ಚೇಸ್ ಮಾಡಿ ಪೊಲೀಸರು ಹಿಡಿದಿದ್ದಾರೆ. 10 ಕಿಲೋಮೀಟರ್ ವರೆಗೆ ಚೇಸ್ ಮಾಡಿದಂತಹ ಪೊಲೀಸರು ಕೊಳ್ಳೇಗಾಲ ಗ್ರಾಮ ಪೊಲೀಸರಿಂದ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. 1,10,00,000 ಮೌಲ್ಯದ ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿರುವಂಥದ್ದು. ಒಂದು ರೀತಿಯಾಗಿ ಸಿನಿಮೀಯ ರೀತಿಯಲ್ಲಿ ಈ ಒಂದು ಚೇಸ್ ಮಾಡಿ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನ ಹಾಗೆ ಈ 4 ಮೂಟೆ ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿರುವಂಥದ್ದು. 221 ಕೆಜಿ ತೂಕದ ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನು ಪ್ಲೈವುಡ್ ಶೀಟ್ಗಳ ನಡುವೆ ಗಾಂಜಾ ಸಾಗಾಟ ಮಾಡಲಾಗ್ತಾ ಇತ್ತು. ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಇಲ್ಲಿ ಗಾಂಜಾವನ್ನ ಸಾಗಾಟ ಮಾಡಲಾಗ್ತಾ ಇತ್ತು. ಇಲ್ಲಿ ಗಮನಿಸ್ತಾ ಇದೀವಲ್ಲ, 4 ಚೀಲಗಳಲ್ಲಿ ಗಾಂಜಾವನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಸೂರಜ್ ಈ ಕಾರ್ಯಾಚರಣೆ ಯಾವ ರೀತಿಯಾಗಿ ಆಯಿತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡ ಬನ್ನಿ. ಉಡ್ತಾ ಪಂಜಾಬ್ ಅನ್ನೋ ರೀತಿ ಗಡಿನಾಡು ಚಾಮರಾಜನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಾದಕ ದ್ರವ್ಯ ಪ್ರಕರಣಗಳು ದಿನ ಕಳೆದಂತೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಸಿಂಥೆಟಿಕ್ ಹಾಗೂ ನಾನ್ ಸಿಂಥೆಟಿಕ್ ಡ್ರಗ್ಗಳು ಅತಿ ಹೆಚ್ಚಾಗಿ ಮಾರಾಟವಾಗ್ತಿದೆ ಅಂತ ಹೇಳಿ ಪೊಲೀಸ್ ಇಲಾಖೆ ಕೂಡ ಮಾಹಿತಿಯಿಂದ ಈಗ ಬಹಿರಂಗವಾಗಿರುವಂಥದ್ದು. ಅದೇ ರೀತಿಯಾಗಿ ಪುಷ್ಪ ಸಿನಿಮಾ ಮಾದರಿಯಲ್ಲಿ ಒಂದು ಮಾದಕ ವಸ್ತುಗಳನ್ನು ಗಾಂಜಾವನ್ನು ಸಾಗಾಟ ಮಾಡ್ತಿದ್ದಂತಹ 4 ಜನ ಆರೋಪಿಗಳನ್ನು ಈಗ ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸರು ಬಂಧಿಸಿರುವಂಥದ್ದು. ತಾವೀಗ ನೋಡ್ತಾ ಇರ್ಬೋದು, ನಾನು ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿರುವಂಥದ್ದು. ಆ ದೃಶ್ಯಾವಳಿಗಳಲ್ಲಿ ತಾವು ಕೂಡ ಕಾಣ್ತಾ ಇದ್ದೀರಾ. ಈ ಒಂದು ಕ್ಯಾಂಟರ್ ಏನಿದೆ KA13D2235 ಈ ಒಂದು ನಂಬರಿನ ಕ್ಯಾಂಟರ್ನಲ್ಲಿ ಪ್ಲೇವೇಟ್ ಶೀಟ್ಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ರು. ಅಂದರೆ ಹೆಸರಿಗೆ ಮಾತ್ರ ಪ್ಲೇವೇಟ್ ಶೀಟ್ಗಳು, ಆ ಒಳಗಡೆ ಇದ್ದಂತಹ ಪ್ಲೇವೇಟ್ ಶೀಟ್ಗಳ ಮಧ್ಯೆ 4 ಚೀಲಗಳಷ್ಟು ಗಾಂಜಾನ ಸಾಗಾಟ ಮಾಡ್ತಾಯಿದ್ರು. ಇದೇ ಮೊದಲ ಬಾರಿಗೆ ಚಾಮರಾಜನಗರ ಜಿಲ್ಲೆಯ ಇತಿಹಾಸದಲ್ಲೇ 221 ಕೆಜಿಯಷ್ಟು ಗಾಂಜಾ ಜಪ್ತಿಯಾಗಿರುವಂಥದ್ದು. ಅಂದರೆ ಅದರ ಮೌಲ್ಯವನ್ನು ನೋಡೋದಾದರೆ 1,10,00,500 ರೂಪಾಯಿ ಮೌಲ್ಯವಾಗಿರುವಂಥದ್ದು. ತಾವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಇದೇ ಒಂದು ಕ್ಯಾಂಟರ್ನಲ್ಲಿ ಆಂಧ್ರ ಪ್ರದೇಶದಿಂದ ನೇರವಾಗಿ ಹನೂರಿಗೆ ಈ ಒಂದು ವಾಹನದ ಮುಖಾಂತರವಾಗಿ ಗಾಂಜಾವನ್ನು ಸಾಗಾಟ ಮಾಡ್ತಾಯಿದ್ರು. ಯಾವುದೇ ಕಾರಣಕ್ಕೂ ಕೂಡ ಪೊಲೀಸರಿಗೆ ಎಲ್ಲೂ ಕೂಡ ಅನುಮಾನ ಬರಬಾರ್ದು ಅಂತ ಹಾಗೆ ಪ್ಲೇವೇಟ್ ಶೀಟ್ಗಳನ್ನು ಕೂಡ ಈ ಒಂದು ಏನು ಕ್ಯಾಂಟರ್ನಲ್ಲಿ ತುಂಬಿದ್ರು. ಆ ಮಧ್ಯಭಾಗ ಏನಿದೆ ಕ್ಯಾಂಟರ್ನ ಮಧ್ಯಭಾಗ, ಈ ಒಂದು ಕ್ಯಾಂಟರ್ನ ಮಧ್ಯಭಾಗದಲ್ಲಿ 4 ಚೀಲ, ಅಂದರೆ 4 ಚೀಲ ಅಂತ ಹೇಳಿದ್ರೆ 221 ಕೆಜಿ ಗಾಂಜಾವನ್ನು ಕೂಡ ಶೇಖರಿಸಿಡಲಾಗಿತ್ತು. ಆದರೆ ಖಚಿತ ಮಾಹಿತಿ ಸಿಗುತ್ತೆ ಪೊಲೀಸರಿಗೆ, ಅಂದರೆ ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸರಿಗೆ ಸಿಕ್ಕಂತಹ ಖಚಿತ ಮಾಹಿತಿಯ ಮೇರೆಗೆ ಹನೂರಿಗೆ ಹೋಗ್ತಾರೆ. ಹನೂರಿಗೆ ಹೋದಂತಹ ಸಂದರ್ಭದಲ್ಲಿ ಈ ಒಂದು ವಾಹನವನ್ನು ನಿಲ್ಲಿಸಿಲ್ಲ. ಯಾಕಂತ ಹೇಳಿದ್ರೆ ಪೊಲೀಸರು ಬಂದರು ಅಂತ ಗೊತ್ತಾಗುತ್ತೆ. ಹಾಗಾಗಿ 10 ಕಿಲೋಮೀಟರ್ಗಳ ಕಾಲ ಪೊಲೀಸರು ಕೂಡ ಚೇಸ್ ಮಾಡ್ಕೊಂಡು ಈ ಒಂದು ವಾಹನವನ್ನು ಅಡ್ಡ ಹಾಕ್ತಾರೆ. ಅಡ್ಡ ಹಾಕಿದಂಥ ಸಂದರ್ಭದಲ್ಲಿ ಗಾಂಜಾ ಪತ್ತೆಯಾಗುತ್ತೆ. ಸದ್ಯಕ್ಕೆ ಈಗ 221 ಕೆಜಿಯಷ್ಟು ಗಾಂಜಾವನ್ನು ಜಪ್ತಿ ಮಾಡಿದ್ದಾರೆ. 1,10,00,500 ರೂಪಾಯಿಯಷ್ಟು ಮೌಲ್ಯದ ಗಾಂಜಾವನ್ನು ಈಗ ಸೆಕ್ಯೂರ್ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಸೆಂದಿಲ್, ವಿನಯ್ ಹಾಗೂ ಉಮಾಶಂಕರ್ ಸೇರಿದಂತೆ 4 ಜನ ಆರೋಪಿಗಳನ್ನು ಕೊಳ್ಳೇಗಾಲ ಪೊಲೀಸರು ಬಂಧಿಸಿ NDPS ಆ್ಯಕ್ಟ್ ಅಡಿಯಲ್ಲಿ ಬಂಧನ ಮಾಡಿರುವಂಥದ್ದು. ಜೊತೆಗೆ ಹೆಚ್ಚಿನ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ತಾವು ಕೂಡ ನೋಡ್ತಾ ಇರ್ಬೋದು, ಹಿಂದ್ಗಡೆ ಏನು ಲಾಕ್ ಮಾಡಿದ್ದಾರೆ. ಯಾಕೆಂದರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಾಹನವನ್ನು ನೋಡೋದಾದರೆ ಮೇಲ್ನೋಟಕ್ಕೆ ಯಾವುದೋ ಒಂದು ಗೂಡ್ಸ್ ವಾಹನ ಅಂತ ನೋಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಸಂಪೂರ್ಣವಾಗಿ ಕವರ್ ಮಾಡಿದ್ದಾರೆ. ಬೀಗವನ್ನು ಹಾಕಿದ್ದಾರೆ. ಬೀಗವನ್ನು ಹಾಕಿದರೆ ಯಾವುದೋ ಒಂದು ಸರಕು ಸಾಗಾಟ ಮಾಡುವಂತಹ ವಾಹನ ಇದು ಅಂತ ಅನ್ಕೊತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೇಮ್ ಪುಷ್ಪ ಸಿನಿಮಾದಲ್ಲಿ ಯಾವ ರೀತಿಯಾಗಿ ಮೇಲ್ಗಡೆ ಹಾಲನ್ನು ಹಾಕಿ ಕೆಳಗಡೆ ಒಂದು ಏನು ಗಂಧದ ಮರಗಳನ್ನು ಅಥವಾ ಏನು ರಕ್ತ ಚಂದನದ ಮರಗಳನ್ನು ಸಾಗಾಟ ಮಾಡ್ತಾಯಿದ್ರು, ಅದೇ ರೀತಿಯಾಗಿ ಅದೇ ಒಂದು ಟೆಕ್ನಿಕನ್ನು ಕೂಡ ಈ ಒಂದು ಪೆಡ್ಲರ್ಗಳು ಬಳಸಿ, ಅಂದರೆ ಪ್ಲೇವೇಟ್ ಶೀಟ್ಗಳನ್ನು ಇಟ್ಟು ಅದರ ಮಧ್ಯಭಾಗದಲ್ಲಿ ಗಾಂಜಾವನ್ನು ಮಾರಾಟ ಮಾಡ್ತಾರೆ, ಸಾಗಾಟ ಮಾಡ್ತಾಯಿದ್ರು. ಸದ್ಯಕ್ಕೆ ಆರೋಪಿಗಳನ್ನು ಬಂಧಿಸಿ ಹೆಚ್ಚಿನ ವಿಚಾರಣೆಯನ್ನು ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸರು ಮಾಡ್ತಾ ಇರುವಂಥದ್ದು. ಇದು ಸದ್ಯಕ್ಕೆ ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸ್ ಠಾಣೆಯ ಮುಂದೆ ಕಾಣಸಿಗುವಂತಹ ಒಂದು ವಸ್ತುಸ್ಥಿತಿ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.